ಬೇಸಿಕಲಿ ನಾವು ಫ್ಲೈಓವರ್ಗಳನ್ನು ಯಾಕೆ ನಿರ್ಮಾಣ ಮಾಡ್ತೀವಿ? ಹೆವಿಯಾದಂತಹ ಟ್ರಾಫಿಕ್ಗಳು ರೋಡ್ಗಳಲ್ಲಿ ಆಗಬಾರ್ದು, ವಾಹನ ಸವಾರರು ಪರದಾಡಬಾರ್ದು ಅನ್ನುವಂಥ ನಿಟ್ಟಿನಿಂದ ಫ್ಲೈಓವರನ್ನು ಮಾಡ್ತೀವಿ. ಆದರೆ ಈಗ ಅಕ್ರಮ ಪಾರ್ಕಿಂಗ್ ಅಡ್ಡೆ ಆಗಿಬಿಟ್ಟಿದೆ ಹೆಬ್ಬಾಳದ ಫ್ಲೈಓವರ್. ಎಸ್, ಹೆಬ್ಬಾಳದ ಫ್ಲೈಓವರು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಬಟ್ ಈಗ ಅಕ್ರಮ ಪಾರ್ಕಿಂಗ್ ಅಡ್ಡೆಯಾಗಿದೆ ಹೆಬ್ಬಾಳದ ಫ್ಲೈಓವರ್. ಓಣಿಯಂತಿರುವ ಫ್ಲೈಓವರ್ ಕೆಳಗಡೆ ಸರ್ವಿಸ್ ರೋಡ್ ಒಂದು ಹೋಗುತ್ತೆ. ಈಗ ಅಲ್ಲಿ ಏನಾಗ್ತಾ ಇದೆ? ಅದು ನಿಜವಾಗ್ಲೂ ಸರ್ವಿಸ್ ರೋಡಾ, ಸರ್ವಿಸ್ ರಸ್ತೆನಾ, ಅಥವಾ ಜನರು ಓಡಾಡುವಂತಹ ಬೀದಿನ? ಇಕ್ಕಟ್ಟಾದಂತಹ ಸರ್ವಿಸ್ ರಸ್ತೆಯಲ್ಲಿ ಯಾವಾಗಲೂ ಟ್ರಾಫಿಕ್ ಜಾಮ್, ಪ್ರತಿನಿತ್ಯವೂ ಟ್ರಾಫಿಕ್ ಜಾಮ್. ಸಂಚಾರ ದಟ್ಟಣೆ ನಿವಾರಣೆಗೆ ನಿರ್ಮಿಸಿರುವಂತಹ ಫ್ಲೈಓವರ್ ನಾನಾಗಲೇ ಹೇಳಿದೆ. ಆದರೆ ಇದೀಗ ಸಮಸ್ಯೆಗಳ ಕೇಂದ್ರವಾಗಿದೆ ಇದೇ ಹೆಬ್ಬಾಳದ ಫ್ಲೈಓವರ್. ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಬಸ್ ನಿಲ್ದಾಣ ಅಪಘಾತಕ್ಕೆ ಆಹ್ವಾನ. ಫ್ಲೈಓವರ್ ಕೆಳಗಡೆ ಬೈಕ್, ಕಸದ ಲಾರಿಗಳು, ಅಕ್ರಮ ನಿಲುಗಡೆ, ಇಲ್ಲಿಗೆಲ್ಲಾಗ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ವಾರಗಳೇ ಕಳೆದರೂ ಕೂಡ ತೆರವಾಗದಂತಹ ನೂರಾರು ವಾಹನಗಳು. ಪ್ರತಿದಿನವೂ ಕೂಡ ಟ್ರಾಫಿಕ್ ಜಾಮ್, ಸಾರ್ವಜನಿಕರ ಆಕ್ರೋಶ ನಿರಂತರವಾಗಿ ವ್ಯಕ್ತವಾಗ್ತಾ ಇದೆ. 200 ಮೀಟರು ಸಾಗಲು 10 ರಿಂದ 15 ನಿಮಿಷ ಟೈಮ್ ಬೇಕಾಗುತ್ತೆ. ಇದರಿಂದ ಸವಾರರು ಪರದಾಡ್ತಾ ಇದ್ದಾರೆ. ಅನಾಧಿಕೃತ BMTC ಬಸ್ ತಂಗುದಾಣದಿಂದ ಮತ್ತಷ್ಟು ದಟ್ಟಣೆ ಅನ್ನುವಂಥದ್ದಾಗಿದೆ. ಸ್ಕೂಲ್ ಬಸ್ಸು, ಟಿಪ್ಪರ್ ಸಂಚಾರದಿಂದ ಅಪಘಾತದ ಭೀತಿ ಅನ್ನುವಂಥದ್ದು ಉಂಟಾಗಿದೆ. 1 ಗಂಟೆ ಮಾತ್ರ ಸಂಚಾರಿ ಪೊಲೀಸರಿರ್ತಾರೆ, ಬಳಿಕ ಯಾರೂ ಕೂಡ ಅಲ್ಲಿ ಇರಲ್ಲ. ರಾತ್ರೋರಾತ್ರಿ ಆಟೋ ನಿಲ್ದಾಣದಿಂದ ಟ್ರಾಫಿಕ್ ಸಮಸ್ಯೆ ಅನ್ನುವಂಥದ್ದಾಗುತ್ತೆ. ಅಕ್ರಮ ಪಾರ್ಕಿಂಗ್ ತೆರವಿಗೆ ಸಾರ್ವಜನಿಕರಿಂದ ಆಗ್ರಹ ಅನ್ನುವಂಥದ್ದು ಈಗ ವ್ಯಕ್ತವಾಗ್ತಾ ಇದೆ. ಹೆಬ್ಬಾಳ ಸಂಚಾರ ವ್ಯವಸ್ಥೆ ಸುಧಾರಿಸಲು ಜನರು ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಎಲ್ಲಿದ್ದೀರಿ ಕೃಷ್ಣ ಬೈರೇಗೌಡ್ರೆ? ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗ್ ಮಾಡಿದಂತಹ ವಾಹನಕ್ಕೆ ನೋಟಿಸನ್ನು ಅಂಟಿಸಿದ್ರಲ್ಲ, ವಾಟ್ ಅಬೌಟ್ ಹೆಬ್ಬಾಳ ಫ್ಲೈಓವರ್? ಹೆಬ್ಬಾಳ ಫ್ಲೈಓವರ್ ಬಗ್ಗೆ ಏನು ಹೇಳ್ತೀರಿ? ಬನ್ನಿ, ಅಕ್ರಮವಾಗಿ ಅದೆಷ್ಟು ವಾಹನಗಳನ್ನು ಪಾರ್ಕಿಂಗ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡ್ಕೊಳ್ಳಿ. ಒಂದು ಫ್ಲೈಓವರ್ ಹೆಂಗೆಲ್ಲ ಜನಗಳಿಗೆ ಉಪಯೋಗ ಆಗಬೇಕು, ಬಟ್ ಈ ಫ್ಲೈಓವರ್ ಏನಾಗ್ತಾ ಇದೆ? ಹೆಬ್ಬಾಳದ ಫ್ಲೈಓವರ್ ಅದು ಸರ್ವಿಸ್ ರೋಡಾ, ಅಥವಾ ಅದೇನು ಜನಗಳು ಓಡಾಡುವಂತಹ ರಸ್ತೆನಾ? ಅಕ್ರಮವಾಗಿ ಅಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡಲಾಗ್ತಾ ಇದೆ. ಬ್ಯಾಪ್ಟಿಸ್ಟ್ ಆಸ್ಪತ್ರೆಯ ಬಸ್ ನಿಲ್ದಾಣ ಈಗ ಆಕ್ಸಿಡೆಂಟ್ ಝೋನ್ ಆಗಿದೆ. ನೋಡಿ, ಫ್ಲೈಓವರ್ ಕೆಳಗಡೆ ಹೆಂಗೆ ನಿಲ್ಲಿಸಿದ್ದಾರೆ ಗಾಡಿಗಳನ್ನು. 2 ವೀಲರ್ ಆಗಿರಬಹುದು, 4 ವೀಲರ್ಗಳಾಗಿರ್ಬೋದು. ಲಿಟ್ರಲಿ ಅದನ್ನು ಪಾರ್ಕಿಂಗ್ ಏರಿಯಾ ಮಾಡಿಬಿಟ್ಟಿದ್ದಾರಲ್ರಿ. ಪಾರ್ಕಿಂಗ್ ಏರಿಯಾ ಮಾಡಿಬಿಟ್ಟಿದ್ದಾರೆ. ಇದು ಸರ್ಕಾರಕ್ಕೆ ಗಮನಕ್ಕಿದೆನಾ? ನಿಮ್ಮ ಗಮನಕ್ಕಿದೆನಾ? GBA ಗಮನಕ್ಕಿದೆನಾ ಇದು ಕೃಷ್ಣ ಬೈರೇಗೌಡ್ರೆ? ಅಥವಾ ಸರ್ಕಾರದ ಪಾತ್ರ ಏನಾದರೂ ಇದೆನಾ ಇದರಲ್ಲಿ? ನಿಮ್ಮ ಕಡೆಯವರೇ ಯಾರಾದರೂ ಪರ್ಮಿಷನ್ ಕೊಟ್ಟು ಮಾಡ್ಕೊಳ್ಳಿ ಅಂತ ಹೇಳಿದಾರಾ? ಪಾರ್ಕಿಂಗ್ ಅಡ್ಡನೇ ಆಗಿಬಿಟ್ಟಿದೆ. ಇದರಿಂದ ಜನಗಳಿಗೆ ಸಮಸ್ಯೆ ಆಗ್ತಾ ಇದೆ, ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಈ ಸಪೋಸ್ ಫ್ಲೈಓವರ್ ಕೆಳಗಡೆ ಆ ಕಡೆಯಿಂದ ಈ ಕಡೆ ಹೋಗಬೇಕು ಅಂತಂದವರಿಗೆ ಈ ಪಾರ್ಕ್ ಮಾಡಿರುವಂತಹ ವೆಹಿಕಲ್ಸ್ಗಳು ಅಡ್ಡ ಬರೋದಿಲ್ವಾ? ಪಾದಚಾರಿಗಳಿಗೆ ತೊಂದರೆ ಆಗೋದಿಲ್ವಾ? ಇಷ್ಟು ದೊಡ್ಡ ಏನು ಪಾರ್ಕಿಂಗ್ ಅಡ್ಡೆ ಅನ್ನುವಂಥದ್ದು ಸೃಷ್ಟಿಯಾಗಿದೆ. ಇದು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಬೀದಿ ಬದಿ ವ್ಯಾಪಾರಿಗಳು ಏನೋ ಒಂದು ಸಣ್ಣ ಪುಟ್ಟ ಟೀ ಅಂಗಡಿ ಇಟ್ಕೊಂಡ್ರೆ ಅದು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅದನ್ನು ತೆರವು ಮಾಡಿಸ್ತೀರಿ, ಅದನ್ನು ಓಡಿಸ್ತೀರಿ, ಅದನ್ನು ಎತ್ತಂಗಡಿ ಮಾಡಿಸ್ಬಿಡ್ತೀರಿ JCB ತಂದು. ಇದನ್ನು ಯಾಕೆ ಸುಮ್ಮನೆ ಬಿಟ್ಟಿದ್ದೀರಿ? ನೋಡಿ, ಹೆಂಗೆಂಗೋ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ, ಹೆಂಗೆಂಗೋ ಗಾಡಿಗಳನ್ನು ಪಾರ್ಕಿಂಗ್ ಮಾಡಿದ್ದಾರೆ. ವಾರಗಳಾಯಿತು GBA JCB ಅಂತ ತರಿಸಿ ಫುಟ್ಪಾತನ್ನು ಕ್ಲೀನ್ ಮಾಡ್ತೀನಿ ಅಂತ ಹೊರಟು. ಆದರೂ ಇವ್ರು ಯಾರಿಗೂ ಕೂಡ ಭಯ ಇಲ್ಲ. ಇನ್ನೂ ವಾಹನಗಳು ಹಾಗೇ ಇದೆ, ಇನ್ನೂ ವಾಹನಗಳು ತೆರವಾಗಿಲ್ಲ. ಇದು ಹೆಬ್ಬಾಳ ಫ್ಲೈಓವರಿನ ಸ್ಥಿತಿಗತಿ. ಟ್ರಾಫಿಕ್ ಪೊಲೀಸರ 1 ಗಂಟೆ ಮಾತ್ರ ಇರ್ತಾರೆ, ಆಮೇಲೆ ಯಾರೂ ಇರಲ್ಲ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅವರಾದರೂ ಹೆಂಗೆ ನೋಡ್ಕೊಂಡು ಸುಮ್ಮನಿದ್ದಾರೆ ಸಂಚಾರಿ ಪೊಲೀಸರು? ಇದನ್ನು ನೋಡ್ಕೊಂಡು ಆ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ಅಕ್ರಮ ಪಾರ್ಕಿಂಗ್ ತೆರವಿಗೆ ಈಗ ಸಾರ್ವಜನಿಕರಿಂದ ಆಗ್ರಹ ಅನ್ನುವಂಥದ್ದು ಬರ್ತಾ ಇದೆ. ಬಟ್ ಏನಾಗುತ್ತೆ ಮುಂದೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಪಾದಚಾರಿಗಳಿಗೆ ಲಿಟ್ರಲಿ ಇದು ನರಕಯಾತನೆ. ಯಾಕೆಂತಂದರೆ ನೀವು ಅವರ ಕ್ಷೇಮಕ್ಕೆ, ಅವರ ಸುರಕ್ಷತೆಗಲ್ವಾ ಈ ಬಿಲ್ಡೋಸರ್ ಯೋಜನೆ ತಗೊಂಬಂದಿದ್ದು. ಈ ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇದೆ, ಅದರ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ.
ಕೃಷ್ಣ ಬೈರೇಗೌಡ್ರೆ. ಎರಡುನೂರು ಮೀಟ್ರು ಹೋಗೋದಕ್ಕೆ ಕೆಳಗಡೆ, ಆ ಫ್ಲೈಓವರ್ ಕೆಳಗಡೆ ಏನು ಸರ್ವಿಸ್ ರೋಡ್ ಇದೆ ಅಲ್ಲೆಲ್ಲ ಹಿಂಗೆ ಅಡ್ಡ ದಿಡ್ಡಿ ಪಾರ್ಕಿಂಗ್ ಮಾಡಿ 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 ಲಿಟ್ರಲಿ ರೋಡನ್ನು ಕಾಂಪ್ರೆಸ್ ಮಾಡಿಬಿಟ್ಟಿದ್ದಾರೆ. ಒಂದು 200 ಮೀಟ್ರ್ ಸ್ವಾಮಿ, ಗಾಡಿಯಲ್ಲಿ 200 ಮೀಟ್ರ್ ಹೋಗೋದಕ್ಕೆ ಮಿನಿಮಮ್ 10ರಿಂದ 15 ನಿಮಿಷ ಟೈಮ್ ಬೇಕು. ಎಷ್ಟೊತ್ತು ಬೇಕಾಗುತ್ತೆ ರೋಡ್ ಕ್ಲಿಯರ್ ಆಗಿದ್ದರೆ 200 ಮೀಟ್ರ್ ಹೋಗೋದಕ್ಕೆ? ಒಂದು 2-3 ನಿಮಿಷ ಸಾಕಪ್ಪ ಮಿನಿಮಮ್ ಸ್ಪೀಡಲ್ಲಿ ಹೋದರೆ. ಆದರೆ ಇಲ್ಲಿ 10ರಿಂದ 15 ನಿಮಿಷ ಟೈಮ್ ಬೇಕಾಗ್ತಾ ಇದೆ. ಅನಾಧಿಕೃತವಾಗಿ BMTC ಬಸ್ಗಳು ತಂಗುದಾಣದಿಂದ ಮತ್ತಷ್ಟು ದಟ್ಟಣೆ ಅನ್ನುವಂಥದ್ದು ಆಗ್ತಾ ಇದೆ. ಇದು ಹೆಬ್ಬಾಳ ಫ್ಲೈಓವರಿನ ವಾಸ್ತವ, ಇದು ಅಲ್ಲಿಯ ಸ್ಥಿತಿಗತಿ.